ಆ ಪೈಲಟ್ ವಿಮಾನದಲ್ಲಿ ಹಾರುತ್ತಿರುವಾಗಲೇ ನನಗೇನೋ ಅನಪೇಕ್ಷಿತ ವಸ್ತು ಕಾಣಿಸುತ್ತಿದೆ ಎಂದು ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಸಂದೇಶ ಕಳುಹಿಸುತ್ತಾನೆ. ಆ ನಂತರ ಅದು ವಸ್ತುವಲ್ಲ, ಬೇರೊಂದು ವಿಮಾನ ಎನ್ನುತ್ತಾನೆ. ಕೆಲವೇ ನಿಮಿಷದಲ್ಲಿ ಅದು ವಿಮಾನವಲ್ಲ, ಬೇರೆ ರೀತಿಯ ಅಜ್ಞಾತ ವಾಹನ ಎಂದಾತ ಹೇಳುತ್ತಾನೆ. ಅದು ನನ್ನ ವಿಮಾನವನ್ನೇ ಬೆನ್ನಟ್ಟಿಕೊಂಡು ಬರುತ್ತಿದೆ ಎನ್ನುತ್ತಾನೆ. ನಂತರ ಸಂಪರ್ಕ ಕಡಿತಗೊಳ್ಳುತ್ತದೆ. ಕಡಿತಗೊಳ್ಳುವ ಮುಂಚೆ ಮೆಟಲ್ ಕ್ರ್ಯಾಕ್ ಆದ ಒಂದು ಸೌಂಡ್ ಕೇಳಿಬರುತ್ತದೆ. ಮುಂದೇನಾಯಿತು? ಈ ಎಪಿಸೋಡ್ ಕೊನೆಯ ತನಕ ನೋಡಿ. 1978 ಆಸ್ಟ್ರೇಲಿಯಾ. 20 ವರ್ಷದ ಯುವ ಪೈಲಟ್ ಫ್ರೆಡ್ರಿಕ್ ವ್ಯಾಲೆಂಟಿಚ್. ಆತನಿಗಿದ್ದುದು 150 ಗಂಟೆಗಳ ಅನುಭವವಷ್ಟೇ. ಆ ದಿನ ಅಕ್ಟೋಬರ್ 21. ಮೆಲ್ಬರ್ನ್ನಿಂದ ಹೊರಟು ಆತನಿಗೆ ಕಿಂಗ್ ಐಲ್ಯಾಂಡ್ಗೆ ತಲುಪಬೇಕಿತ್ತು. ಇದು 125 ಮೈಲುಗಳ ದೂರದ ಪ್ರಯಾಣ. ಸಂಜೆ 6:19ಕ್ಕೆ ಆತನ ವಿಮಾನ ಹೊರಡುತ್ತದೆ. ಅದೊಂದು ಮಿನಿ ವಿಮಾನ. ಆಕಾಶಕ್ಕೇರಿ ಹೋಗುತ್ತಿರಬೇಕಾದರೆ ಸುಮಾರು 7 ಗಂಟೆಯ ಹೊತ್ತಿಗೆ ಆತನಿಗೆ ಎಂದೂ ಆಗದ ಒಂದು ಅನುಭವವಾಗುತ್ತದೆ. ಆತನೊಬ್ಬ ಹೊಸ ಪೈಲಟ್. ಆ ದಿನ ವಾತಾವರಣವೆಲ್ಲ ತಿಳಿಯಾಗಿಯೇ ಇತ್ತು. ಆಕಾಶದಲ್ಲಿ ಸಾಗುತ್ತಿರಬೇಕಾದರೆ ಆತನಿಗೆ ಬೆಳಕೊಂದು ಕಾಣಿಸುತ್ತದೆ. ಒಂದು ಪ್ರಖರ ಬೆಳಕು ದೂರದಲ್ಲಿ ಕಾಣಿಸುತ್ತಿರುವುದು ಆತನ ಗಮನಕ್ಕೆ ಬರುತ್ತದೆ. ಬರಬರುತ್ತಾ ಬೆಳಕು ಹತ್ತಿರವಾಗುತ್ತದೆ. ಅದು ಆತನ ಹಿಂದೆಯೇ ಬೆನ್ನಟ್ಟಿ ಬರುತ್ತದೆ. ಈ ಹಂತದಲ್ಲಿ ಫ್ರೆಡ್ರಿಕ್ ವ್ಯಾಲೆಂಟಿಚ್ ಮೆಲ್ಬೋರ್ನ್ನ ಏರ್ ಟ್ರಾಫಿಕ್ ಕಂಟ್ರೋಲರ್ ಅನ್ನು ಸಂಪರ್ಕಿಸುತ್ತಾನೆ. ನನ್ನ ವಾಹನದ 4500 ಅಡಿ ಕೆಳಗೆ ವಿಮಾನವೊಂದು ಹಾರಾಡುತ್ತಿದೆಯೇ ಎಂದು ಕೇಳುತ್ತಾನೆ. ರ್ಯಾಡರ್ನಲ್ಲಿ ನೋಡಿದ ಕಂಟ್ರೋಲರ್ ಅಂತಹ ಯಾವುದೇ ವಿಮಾನ ಇಲ್ಲ ಎನ್ನುತ್ತಾನೆ. ಯಾವ ರೀತಿಯ ಏರ್ಕ್ರಾಫ್ಟ್ ಅದು ಎನ್ನುತ್ತಾ ಅವರ ಮಾತುಕತೆ ಮುಂದುವರಿಯುತ್ತಿದ್ದಂತೆ ವ್ಯಾಲೆಂಟಿಚ್ ಅದು ಈಗಷ್ಟೇ ನನ್ನ ವಿಮಾನದ ಮೇಲಿಂದ ಪಾಸ್ ಆಯಿತು ಎನ್ನುತ್ತಾನೆ. ಅದು ಯಾವ ರೀತಿಯ ಏರ್ಕ್ರಾಫ್ಟ್ ಎಂದು ತಿಳಿಯಲು ವ್ಯಾಲೆಂಟಿಚ್ಗೆ ಸಾಧ್ಯವಾಗುತ್ತಿರಲಿಲ್ಲ. ಪ್ರಖರವಾದ ಬೆಳಕೊಂದು ಮಾತ್ರ ಕಾಣುತ್ತಿದೆ. ಅದು ಏರ್ಕ್ರಾಫ್ಟ್ ರೀತಿ ಕಾಣುತ್ತಿಲ್ಲ ಎನ್ನುತ್ತಾನೆ. ಅಷ್ಟರಲ್ಲಿ ಅದು ನನ್ನ ವಿಮಾನದ ಮೇಲ್ಗಡೆ ಸುತ್ತು ಬರುತ್ತಿದೆ ಎನ್ನುತ್ತಾನೆ. ಆ ವಾಹನ ಅಪರಿಮಿತ ವೇಗದಲ್ಲಿ ಚಲಿಸುತ್ತಿತ್ತು. ವ್ಯಾಲೆಂಟಿಚ್ನ ವಿಮಾನಕ್ಕೆ ಅದು ಈಗ ಸುತ್ತು ಬರಲಾರಂಭಿಸುತ್ತದೆ. ವಿಮಾನದ ಮೇಲಿನಿಂದ ಮತ್ತು ಕೆಳಗಿನಿಂದ ಅದು ಸುತ್ತು ಬರುತ್ತಾ ಆ ವಿಮಾನವನ್ನೇ ಹಿಂಬಾಲಿಸುತ್ತಿತ್ತು. ಅದು ಹಸಿರು ಬಣ್ಣದ ಬೆಳಕು ಸೂಸುವ ಮೆಟಾಲಿಕ್ ಶೈನಿಂಗ್ ಹೊಂದಿರುವ ಒಂದು ಸಿಗಾರ್ ಶೇಪ್ನ ಯಾನವೆಂಬುದನ್ನು ವ್ಯಾಲೆಂಟಿಚ್ ಹೇಳುತ್ತಾನೆ. ವ್ಯಾಲೆಂಟಿಚ್ನ ಸುತ್ತ ಸುತ್ತುತ್ತಿರುವ ಆ ಯಾನ ಯಾವುದೆಂದು ಕಂಟ್ರೋಲರ್ಗೆ ರಾಡರ್ನಲ್ಲಿ ಕಾಣಿಸುತ್ತಿರಲಿಲ್ಲ. ಮುಂದೆ ಈ ಸಂಭಾಷಣೆಯಲ್ಲಿ ವ್ಯಾಲೆಂಟಿಚ್ ವಿಮಾನ ನನ್ನತ್ತಲೇ ಬರುತ್ತಿದೆ ಎನ್ನುತ್ತಾನೆ. ಆ ಕೂಡಲೇ ಸಂಪರ್ಕ ಕಟ್ ಆಗುತ್ತದೆ. ಒಂದು ಮೆಟಾಲಿಕ್ ಸ್ಕ್ರೇಪಿಂಗ್ನ ಶಬ್ದದೊಂದಿಗೆ ಆ ಸಂಪರ್ಕ ಸಂಪೂರ್ಣ ಕಡಿತಗೊಳ್ಳುತ್ತದೆ. ಅಲ್ಲಿ ವ್ಯಾಲೆಂಟಿಚ್ಗೆ ಮತ್ತು ಆತನ ವಿಮಾನಕ್ಕೆ ಏನಾಯಿತು ಎಂದು ಕಂಟ್ರೋಲರ್ಗೆ ಗೊತ್ತಾಗುವುದಿಲ್ಲ. ಆದರೆ ಏನೋ ಒಂದು ಅನಾಹುತ ಆಗಿ ಹೋಗಿದೆ ಎಂದು ಮಾತ್ರ ಗೊತ್ತಾಗಿತ್ತು. ಸ್ನೇಹಿತರೆ, ಈ ಇಬ್ಬರ ಸಂಭಾಷಣೆಯ ಆಡಿಯೋ ತುಣುಕನ್ನು ಸಂಭಾಷಣೆ ರೂಪದಲ್ಲಿ ಬರೆದಿಡಲಾಗಿದೆ. ಈ ಒರಿಜಿನಲ್ ಆಡಿಯೋ ಲಭ್ಯವಿಲ್ಲದಿದ್ದರೂ ಆ ಬರೆದಿಟ್ಟ ಸಂಭಾಷಣೆಗಳಿಂದ ಅವರ ಆ ಸಂಭಾಷಣೆಯನ್ನು ರೀಕ್ರಿಯೇಟ್ ಮಾಡಲಾಗಿದೆ. ನಿಮಗೆ ಈ ಸಂಭಾಷಣೆಯ ತುಣುಕಿನ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ. ನೀವು ಅಲ್ಲಿ ಅವರ ಸಂಭಾಷಣೆಯನ್ನು ಸಂಪೂರ್ಣವಾಗಿ ಕೇಳಬಹುದು. ಈಗ ಮುಂದುವರಿಯೋಣ. ವ್ಯಾಲೆಂಟಿಚ್ ಮತ್ತು ಆತನ ವಿಮಾನದ ಜೊತೆ ಆಗಬಾರದು ಏನೋ ನಡೆದು ಹೋಗಿದೆ ಎಂದು ಗೊತ್ತಾದ ನಂತರ ಕೂಡಲೇ ರೆಸ್ಕ್ಯೂ ಆಪರೇಷನ್ಗೆ ಟೀಮನ್ನು ಇಳಿಸಲಾಗುತ್ತದೆ. ಅವರ ಊಹೆಯ ಪ್ರಕಾರ ವ್ಯಾಲೆಂಟಿಚ್ನ ವಾಹನ ಒಂದು ಸಮುದ್ರದಲ್ಲಿ ಬಿದ್ದು ಕ್ರ್ಯಾಶ್ ಆಗಿರಬಹುದು, ಇಲ್ಲವೇ ಆಕಾಶದಲ್ಲಿ ಸ್ಫೋಟಗೊಂಡಿರಬಹುದು ಎಂದಾಗಿತ್ತು. ಸರ್ಚ್ ಆಪರೇಷನ್ಗಳು ಮುಂದುವರಿದರೂ ವ್ಯಾಲೆಂಟಿಚ್ ಆಗಲಿ ಆತನ ವಿಮಾನವಾಗಲಿ ಪತ್ತೆಯಾಗುವುದಿಲ್ಲ. ಆತನ ಕೊನೆಯ ಮಾತುಗಳಿಂದ ಆತ ಖಂಡಿತ ಒಂದು UFO ದಾಳಿಗೆ ಒಳಗಾಗಿದ್ದಾನೆ ಎನ್ನುವುದು ಸ್ಪಷ್ಟವಾಗಿತ್ತು, ಇಲ್ಲವೇ ಏಲಿಯನ್ಗಳು ಆತನನ್ನು ಅಪಹರಿಸಿದ್ದಾರೆ ಎನ್ನುವುದು ನಿಜವಾಗಿತ್ತು. ಸಣ್ಣ ಕುರುಹೆ ಇಲ್ಲದೆ ಆತ ನಾಪತ್ತೆಯಾದುದರ ಹಿಂದೆ ಯಾರ ಕೈವಾಡ ಇರಬಹುದು ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಎಲ್ಲರೂ ಕೂಡ ಇದು ಏಲಿಯನ್ಗಳ ಕೃತ್ಯವೆಂದೇ ನಂಬುತ್ತಾರೆ. ಯಾಕೆಂದರೆ ಸಾಕ್ಷಿ ಎಲ್ಲರ ಮುಂದೆಯೇ ಇತ್ತು.
ವ್ಯಾಲೆಂಟಿಚ್ ಸಾಯುವ ಮುನ್ನ ಅಥವಾ ಕಾಣೆಯಾಗುವ ಮುನ್ನ ಒಂದು UFOವನ್ನು ನೋಡಿದ್ದ. ಆ ವಾಹನ ಮಾನವ ನಿರ್ಮಿತ ವಾಹನದಂತಿಲ್ಲ ಎಂದಾತ ಹೇಳಿದ್ದ. ಆ ದಿನ ಏಲಿಯನ್ಗಳು ವ್ಯಾಲೆಂಟಿಚ್ನ ವಾಹನಕ್ಕೆ ದಾಳಿ ನಡೆಸಿದ್ದರು. ಏಲಿಯನ್ ಅಪಹರಣಕ್ಕೆ ಇದೊಂದು ಸಾಕ್ಷಿ ಸಮೇತ ಸಿಕ್ಕ ಉದಾಹರಣೆಯಾಗಿತ್ತು. ಎಲ್ಲ ಏಲಿಯನ್ ಅಪಹರಣಗಳು ಕೇವಲ ಅಪಹರಣಕ್ಕೊಳಗಾದವರು ವಾಪಸ್ಸು ಬಂದು ಹೇಳಿದ ಘಟನೆಗಳಾಗಿದ್ದವು. ಆದರೆ ಇಲ್ಲಿ ವ್ಯಾಲೆಂಟಿಚ್ ಸಾಕ್ಷಿಯನ್ನೇ ಬಿಟ್ಟು ಹೋಗಿದ್ದ. ಇಂದಿನವರೆಗೂ ವ್ಯಾಲೆಂಟಿಚ್ನನ್ನು ಮಿಸ್ಸಿಂಗ್ ಎಂದೇ ಕರೆಯಲಾಗುತ್ತದೆ. ಸ್ನೇಹಿತರೆ, ಏಲಿಯನ್ ಅಪಹರಣದ ಘಟನೆಯಾಗಿ ಅಂದು ಬಹಳಷ್ಟು ಸುದ್ದಿಯಾದ ಈ ಘಟನೆ ಕ್ರಮೇಣ ಬೇರೆ ಬೇರೆ ಥಿಯರಿಗಳನ್ನು ಹುಟ್ಟುಹಾಕುತ್ತಾ ಸಾಗುತ್ತದೆ. ಅಂದರೆ ವ್ಯಾಲೆಂಟಿಚ್ನ ಬಗ್ಗೆ ಒಂದೊಂದೇ ಹೊಸ ವಿಷಯಗಳು ತಿಳಿಯುತ್ತಾ ಹೋಗುತ್ತವೆ. ಫ್ರೆಡ್ರಿಕ್ ವ್ಯಾಲೆಂಟಿಚ್ ಕಾಣೆಯಾಗುವ ಮುನ್ನ 150 ಗಂಟೆಗಳ ಅನುಭವವನ್ನಷ್ಟೇ ಹೊಂದಿದ್ದ ಪೈಲಟ್ ಆಗಿದ್ದ. ಆತ ಕ್ಲಾಸ್ 4 ಇನ್ಸ್ಟ್ರುಮೆಂಟ್ ರೇಟಿಂಗ್ ಅನ್ನು ಹೊಂದಿದ್ದ. ಅಂದರೆ ಆತ ರಾತ್ರಿ ಸಮಯದಲ್ಲೂ ವಿಮಾನ ನಡೆಸಬಹುದಾಗಿತ್ತು. ಆತ ರಾಯಲ್ ಆಸ್ಟ್ರೇಲಿಯನ್ ಏರ್ಫೋರ್ಸ್ಗೆ ಪೈಲಟ್ ಆಗಲು 2 ಬಾರಿ ಅರ್ಜಿ ಹಾಕಿದ್ದ. ಆದರೆ 2 ಬಾರಿಯೂ ಆತ ರಿಜೆಕ್ಟ್ ಆಗಿದ್ದ. ಸದ್ಯದ ಮಟ್ಟಿಗೆ ಹೇಳುವುದಾದರೆ ಆತನೊಬ್ಬ ತರಬೇತಿ ಪಡೆಯುತ್ತಿದ್ದ ಪೈಲಟ್ ಆಗಿದ್ದ. ಇಂತಹ ಸಮಯದಲ್ಲಿ ಆ ದಿನ ಅಂದರೆ ಅಕ್ಟೋಬರ್ 21ರ ದಿನ ಆತ ಕಿಂಗ್ ಐಲ್ಯಾಂಡ್ಗೆ ಹೋಗುತ್ತೇನೆ ಎಂದು ವಿಮಾನ ಹಿಡಿದುಕೊಂಡು ಹೊರಟಿದ್ದ. ಮಾರ್ಗ ಮಧ್ಯೆ ಆತನಿಗೆ UFO ಎದುರಾಗಿದ್ದು ಎಲ್ಲರಿಗೂ ಸಾಕ್ಷ್ಯ ಸಿಕ್ಕಿತ್ತು. ಆದರೂ ವ್ಯಾಲೆಂಟಿಚ್ನ ಬಗ್ಗೆ ಹಲವಾರು ಅನುಮಾನಗಳನ್ನು ಕೆಲವರು ವ್ಯಕ್ತಪಡಿಸುತ್ತಾರೆ. ಆತನ ಕೆಲವೊಂದು ನಡೆಗಳು ಅನುಮಾನವನ್ನು ಹುಟ್ಟುಹಾಕುತ್ತವೆ. ಆತ ನಿಜವಾಗಿಯೂ ಕಿಂಗ್ ಐಲ್ಯಾಂಡ್ಗೆ ಯಾಕೆ ಹೋಗುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿರಲಿಲ್ಲ. ಅಧಿಕಾರಿಗಳ ಬಳಿ ನನ್ನ ಫ್ರೆಂಡ್ಗಳನ್ನು ಕರೆತರಲು ಎಂದು ಆತ ಹೇಳಿದ್ದ. ಆದರೆ ಆತ ತನ್ನ ಆಪ್ತರ ಬಳಿಯಲ್ಲಿ ಅಲ್ಲಿ ಏಡಿಗಳನ್ನು ಹಿಡಿದು ತರಲು ಎಂದು ಹೇಳಿದ್ದ. 20 ವರ್ಷದ ಒಬ್ಬ ಹುಡುಗ ಈ ರೀತಿ ಯಾಕೆ ಎಂದು ನೋಡಹೋದಾಗ ಇಲ್ಲಿ ಆತನ ಉದ್ದೇಶ ಬೇರೆಯದೇ ಇದ್ದಿರಬಹುದು ಎಂಬ ಅನುಮಾನ ಬರುತ್ತದೆ. ಮತ್ತೆ ಆತ UFOಗಳ ಬಗ್ಗೆ ಹೇಳಿದ ಕತೆ ಅದು ಕಟ್ಟುಕತೆಯಾಗಿರಬಹುದು ಎಂದು ಹಲವರು ಹೇಳುತ್ತಾರೆ. ಫ್ರೆಡ್ರಿಕ್ ವ್ಯಾಲೆಂಟಿಚ್ ಸುಸೈಡ್ ಮಾಡಿಕೊಂಡಿದ್ದಿರಬಹುದು ಎಂಬ ಥಿಯರಿಯು ಹುಟ್ಟಿಕೊಳ್ಳುತ್ತದೆ. ಇಲ್ಲಿ UFOದಂಥ ಯಾವುದೇ ಘಟನೆಯು ಸಂಭವಿಸಲಿಲ್ಲ. ಆತ ಎಲ್ಲವನ್ನು ಸುಳ್ಳು ಹೇಳಿದ್ದ. ಆತ ಸಾಯಲೆಂದೇ ಅಂದು ವಿಮಾನವೇರಿ ಹೊರಟಿದ್ದ ಎಂದು ಹೇಳಲಾಗುತ್ತದೆ. ಹಾಗಾದರೆ UFO ಕಟ್ಟುಕತೆ ಎಂದು ಕೇಳಹೋದರೆ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಸಂಗತಿ ಹೊರಬೀಳುತ್ತದೆ. ಅದೇನೆಂದರೆ ಆತ ಕಾಣೆಯಾದ ಅದೇ ದಿನ ಆಸ್ಟ್ರೇಲಿಯಾದ ಫೋಟೋಗ್ರಾಫರ್ ಒಬ್ಬರು ಆಕಾಶದಲ್ಲಿ UFO ಸಂಚರಿಸುತ್ತಿರುವ ಫೋಟೋವೊಂದನ್ನು ಕ್ಯಾಪ್ಚರ್ ಮಾಡಿದ್ದರು. ಹಾಗಿದ್ದರೆ ಅಂದು ವ್ಯಾಲೆಂಟಿಚ್ ನಿಜವಾಗಿಯೂ UFOಗೆ ಬಲಿಯಾದನೇ? ಏಲಿಯನ್ಗಳೇ ಆತನನ್ನು ಅಪಹರಿಸಿದರೆ? ಇದ್ದರೂ ಇರಬಹುದು. ಯಾಕೆಂದರೆ ಆತನ ವಿಮಾನ ಏನಾದರೂ ಕ್ರಾಶ್ ಆಗಿದ್ದರೆ ಅದರ ಅವಶೇಷ ಸಮುದ್ರದಲ್ಲಿ ಸಿಗಬೇಕಿತ್ತು. ಸರ್ಚ್ ಆಪರೇಷನ್ ನಡೆಸಿದ ತಂಡಕ್ಕೆ ಏನೂ ಸಿಗದೆ ಬರಿಗೈಯಲ್ಲಿ ವಾಪಸ್ಸಾಗಿದ್ದರು. ಇತ್ತ UFO ಬಗ್ಗೆ ವ್ಯಾಲೆಂಟಿಚ್ಗೆ ಎಷ್ಟು ಗೊತ್ತಿತ್ತು ಎಂದು ಆತನ ತಂದೆಯನ್ನು ಕೇಳಲಾಯಿತು. ಆಗ ಒಂದು ಸಂಗತಿ ಹೊರಬೀಳುತ್ತದೆ. ವ್ಯಾಲೆಂಟಿಚ್ ಯಾವಾಗಲೂ UFO ಬಗ್ಗೆ ಮಾತನಾಡುತ್ತಿದ್ದ. ಟಿವಿಯಲ್ಲಿ UFOಗಳ ಬಗ್ಗೆ ಬರುವ ಕಾರ್ಯಕ್ರಮಗಳನ್ನೇ ಆತ ಹೆಚ್ಚು ನೋಡುತ್ತಿದ್ದ. UFO ಏನಾದರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದರೆ ಏನು ಗತಿ ಎಂದು ಆತ ಆಗಾಗ ಹೇಳುತ್ತಿದ್ದ. ಕಾಣೆಯಾಗುವ 6 ದಿನಗಳ ಮುಂಚೆ ಆತ ತನ್ನ ಗರ್ಲ್ಫ್ರೆಂಡ್ ಜೊತೆಯಲ್ಲೂ UFO ನನ್ನ ಅಪಹರಿಸಿದರೆ ಏನೆಲ್ಲ ಆಗಬಹುದು ಎಂಬ ಬಗ್ಗೆ ಚರ್ಚಿಸಿದ್ದ. ಇಷ್ಟೆಲ್ಲ ತಿಳಿದ ನಂತರ ಆ ದಿನ ವ್ಯಾಲೆಂಟಿಚ್ ಬೇಕಂತಲೇ UFO ದಾಳಿಯ ನಾಟಕವಾಡಿದ್ದ ಎಂಬುದು ತಿಳಿಯುತ್ತದೆ. ಆತ ಆ ದಿನ ಬಹುಶಃ ಪ್ರ್ಯಾಂಕ್ ಒಂದನ್ನು ಮಾಡಲು ಹೊರಟಿರಬಹುದು. ಇಲ್ಲವೇ ನನಗೆ ನಿಜವಾಗಿಯೂ UFOಗಳು ಕಂಡಿದ್ದವು ಎಂದಾತ ಆಮೇಲೆ ಬಂದು ಹೇಳಲು ಪ್ಲಾನ್ ಮಾಡಿಕೊಂಡಿರಲೂಬಹುದು. ಇದರಿಂದ ನಾನು ಫೇಮಸ್ ಆಗುತ್ತೇನೆ ಎಂಬ ಭ್ರಮೆಯೂ ಆತನಿಗಿರಬಹುದು. ಸ್ನೇಹಿತರೆ, ಇಷ್ಟೆಲ್ಲ ಆತನ ಕಂಟ್ರೋಲ್ನಲ್ಲಿ ನಡೆದಿದ್ದರೆ ಆತ ಮತ್ತೆಲ್ಲಿಗೆ ಕಣ್ಮರೆಯಾದ ಎಂಬ ಪ್ರಶ್ನೆಗೆ ಉತ್ತರ ತಿಳಿಯುವುದಿಲ್ಲ. ಆತ ಸುಸೈಡ್ ಮಾಡಿಕೊಂಡಿರಲು ಯಾವುದೇ ಕಾರಣಗಳಿರಲಿಲ್ಲ. ಆತ ಗರ್ಲ್ಫ್ರೆಂಡ್ ಜೊತೆಗಾಗಲಿ ಮನೆಯವರ ಜೊತೆಗಾಗಲಿ ಯಾವುದೇ ರೀತಿಯ ಜಗಳ ಮುನಿಸು ನಡೆಸಿರಲಿಲ್ಲ. ಮಾನಸಿಕವಾಗಿ ಆತ ಕುಗ್ಗಿ ಹೋಗುವಂಥ ಯಾವ ಘಟನೆಯೂ ನಡೆದಿರಲಿಲ್ಲ. ಇದಲ್ಲದೆ ಆತ ಕಿಂಗ್ ಐಲ್ಯಾಂಡ್ಗೆ ಹೊರಟಿದ್ದೇನೋ ನಿಜ, ಆದರೆ ಅಲ್ಲಿನ ಏರ್ಪೋರ್ಟ್ ಅಧಿಕಾರಿಗಳಿಗೆ ಆತ ಅಲ್ಲಿ ಬರಲಿದ್ದಾನೆ ಎಂಬ ಸಂದೇಶವನ್ನು ಆತ ನೀಡಿರಲಿಲ್ಲ. ಇದು ಪ್ರೋಟೋಕಾಲ್ಗೆ ವಿರುದ್ಧವಾಗಿತ್ತು. ಹಾಗಿದ್ದರೆ ಆತ ಕಿಂಗ್ ಐಲ್ಯಾಂಡ್ಗೆ ತೆರಳದೆ ದಾರಿ ಮಧ್ಯೆ ಕಾಣೆಯಾಗುವ ಅರ್ಥಾತ್ ಸುಸೈಡ್ ಮಾಡಿಕೊಳ್ಳುವ ಆತನ ಪ್ಲಾನ್ ಇತ್ತೇ? ಗೊತ್ತಿಲ್ಲ.
ಆತ ಆ ದಿನ ಕಂಡಿದ್ದು UFOವಲ್ಲ, ಅದು ಗುರುಗ್ರಹ ಇಲ್ಲವೇ ಶುಕ್ರಗ್ರಹ ಎಂದು ಕೆಲವರು ಹೇಳುತ್ತಾರೆ. ಆದರೆ ಈ ವಾದ ಮಾತ್ರ ತುಂಬ ಬಾಲಿಶವಾದದ್ದು. ಅಷ್ಟು ದೂರದಲ್ಲಿರುವ ಗ್ರಹವನ್ನು ಅವನೇಕೆ UFO ಎಂದು ತಿಳಿಯುತ್ತಾನೆ? ಅಷ್ಟೊಂದು ಭ್ರಮೆಗೊಳಗಾಗುವ ವಯಸ್ಸೇನು ಆತನದಾಗಿರಲಿಲ್ಲ. ಫ್ರೆಡ್ರಿಕ್ ವ್ಯಾಲೆಂಟಿಚ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆಯಲು ಪ್ರಯತ್ನಿಸಿ 3 ಬಾರಿ ಫೇಲ್ ಆಗಿದ್ದ. ಹಾಗೆ ಆತನ ಬಗ್ಗೆ ಹಲವಾರು ದೂರುಗಳಿದ್ದವು. ಒಮ್ಮೆ ಆತ ಸಿಡ್ನಿಯ ರಿಸ್ಟ್ರಿಕ್ಟೆಡ್ ಝೋನ್ ಒಂದಕ್ಕೆ ವಿಮಾನ ನುಗ್ಗಿಸಿ ವಾರ್ನಿಂಗ್ ಪಡೆದಿದ್ದ. ಮತ್ತೊಮ್ಮೆ ಬೇಕುಂತಲೇ ಮೋಡದೊಳಕ್ಕೆ ವಿಮಾನ ನುಗ್ಗಿಸಿ ಕಾನೂನು ಕ್ರಮ ಎದುರಿಸಿದ್ದ. ಇಂತಿದ್ದ ವ್ಯಾಲೆಂಟಿಚ್ ಸುಸೈಡ್ಗೆ ಪ್ರಯತ್ನಿಸಿದನೇ, ಆದರೆ ಸಂಪೂರ್ಣವಾಗಿ ಹೌದೆಂದು ಹೇಳಲು ಸಾಧ್ಯವಿಲ್ಲ. ಆತ ಆ ದಿನ ಪ್ರ್ಯಾಂಕ್ ಒಂದನ್ನು ನಡೆಸಲು ಹೋಗಿ ಅವಘಡ ಸಂಭವಿಸಿರಲೂಬಹುದು. ಏನೋ ಮಾಡಲು ಹೋಗಿ ಇನ್ನೇನೋ ಆಗಿರಲೂಬಹುದು. ಆತ ಕಾಣೆಯಾದ ದಿನವೇ ರಾತ್ರಿ ಕೇಪ್ ಓಟ್ವೇ ಲೈಟ್ ಹೌಸ್ ಬಳಿಯಲ್ಲಿ ಪ್ಲಂಬರ್ ಒಬ್ಬರು ವೇಗವಾಗಿ ಸಾಗಿದ ವಾಹನವೊಂದರ ಫೋಟೋ ತೆಗೆದಿದ್ದರು. ಇದನ್ನು UFO ಎಂದು ಕರೆಯಲಾಗಿತ್ತು. ಇದನ್ನೇ ಆಧಾರವಾಗಿಟ್ಟುಕೊಂಡು UFOಲಾಜಿಸ್ಟ್ಗಳು ಆ ದಿನ ವ್ಯಾಲೆಂಟಿಚ್ಗೆ ದಾಳಿ ಮಾಡಿದ್ದು UFO ಇಲ್ಲವೇ ಆತನನ್ನು ಅಪಹರಿಸಿದ್ದು UFO ಎಂದು ಹೇಳುತ್ತಾರೆ. ಇವರುಗಳು ವ್ಯಾಲೆಂಟಿಚ್ನ ಆ ವಾಹನ ಹಸಿರು ಬೆಳಕು ಬೀರುತ್ತಿತ್ತು ಎಂದು ಹೇಳಿದ್ದನ್ನು ಉಲ್ಲೇಖಿಸಿ ಅದು UFO ಖಂಡಿತ ಹೌದು ಎನ್ನುತ್ತಾರೆ. ಆದರೆ ಮೌಂಟ್ ಸ್ಟ್ರೋಮ್ಲೋ ಅಬ್ಸರ್ವೇಟರಿಯ ವರದಿಯ ಪ್ರಕಾರ ಆ ದಿನ ಆಕಾಶದಲ್ಲಿ ಉಲ್ಕಾ ಪ್ರವಾಹವು ನಡೆದಿತ್ತು. ಅಂದು ಗಂಟೆಗೆ 10 ರಿಂದ 15 ಉಲ್ಕೆಗಳು ಬೀಳುತ್ತಿದ್ದವು ಎಂದು ಹೇಳುತ್ತದೆ. ಅಲ್ಲಿಗೆ ಈ ನೀಲಿ ಬೆಳಕಿನ ಥಿಯರಿ ಬಿದ್ದು ಹೋಗಿ ಅದು ಉಲ್ಕೆ ಆಗಿರಬಹುದು ಎಂಬ ಅನುಮಾನ ಬರುತ್ತದೆ. ಇನ್ನೊಬ್ಬರು ರಿಸರ್ಚರ್ ವ್ಯಾಲೆಂಟಿಚ್ ಹೇಳಿದ ಸಂಭಾಷಣೆಗಳನ್ನೆಲ್ಲ ಅಧ್ಯಯನ ನಡೆಸಿ ವ್ಯಾಲೆಂಟಿಚ್ ಪ್ರ್ಯಾಂಕ್ ನಡೆಸಿದ್ದ ಎಂಬುದಕ್ಕೆ ಆಧಾರ ಒದಗಿಸುತ್ತಾರೆ. ಆತ ಹೇಳಿದ ಸಂಭಾಷಣೆಗಳೆಲ್ಲವೂ ಕ್ಲೋಸ್ ಎನ್ಕೌಂಟರ್ ಆಫ್ ದ ಥರ್ಡ್ ಕೈಂಡ್ ಎಂಬ ಸಿನಿಮಾದ ಸಂಭಾಷಣೆಯಂತಿದೆ ಎನ್ನುತ್ತಾರವರು. ಕೆಲವು ತಿಂಗಳ ಹಿಂದೆ ರಿಲೀಸ್ ಆಗಿದ್ದ ಆ ಏಲಿಯನ್ ಸಿನಿಮಾ UFO ಫ್ಯಾನ್ಗಳಲ್ಲಿ, ಯುವಕರಲ್ಲಿ ಹಾಗೆಯೇ ಪೈಲಟ್ಗಳಲ್ಲಿಯೂ ತುಂಬ ಕ್ರೇಜ್ ಹುಟ್ಟುಹಾಕಿತ್ತು. ಈತ ಅದನ್ನೇ ಸೃಷ್ಟಿ ಮಾಡಲು ಹೊರಟಿದ್ದ ಎಂದವರು ಹೇಳುತ್ತಾರೆ. ಹಾಗಾದರೆ ಪ್ರ್ಯಾಂಕ್ ಮಾಡಿದ್ದ ವ್ಯಾಲೆಂಟಿಚ್ ಎಲ್ಲಿ ಹೋಗಿರಬಹುದು? ಪ್ರ್ಯಾಂಕ್ ಮಾಡಲು ಹೋಗಿ ಎಡವಟ್ಟಾಗಿ ಆತನ ವಿಮಾನ ಸಮುದ್ರಕ್ಕೆ ಬಿದ್ದಿರಬಹುದೇ? ಹಾಗಿದ್ದರೆ ಅವಶೇಷಗಳು ಯಾಕೆ ಸಿಗಲಿಲ್ಲ? ಸ್ನೇಹಿತರೆ, ಫ್ರೆಡ್ರಿಕ್ ವ್ಯಾಲೆಂಟಿಚ್ನನ್ನು ಎಲ್ಲರೂ ಮರೆತೇ ಬಿಟ್ಟು ಕೆಲ ವರ್ಷಗಳಾದವು. ಒಂದು ದಿನ ಒಂದು ವಸ್ತು ಪತ್ತೆಯಾಗುತ್ತದೆ. 5 ವರ್ಷದ ನಂತರ ಅಂದರೆ 1983ರಲ್ಲಿ ಪಿಂಡರ್ ಐಲ್ಯಾಂಡ್ನ ತೀರದಲ್ಲಿ ವಿಮಾನದ ಇಂಜಿನ್ ಕೌಲ್ ಫ್ಲ್ಯಾಪ್ ಎಂಬ ಬಿಡಿಭಾಗ ಬಂದು ಬೀಳುತ್ತದೆ. ಇದು ವ್ಯಾಲೆಂಟಿಚ್ನದೇ ವಿಮಾನದ ಬಿಡಿಭಾಗ ಎಂದು ಖಾತ್ರಿಪಡಿಸಿಕೊಳ್ಳಲಾಗುತ್ತದೆ. ಅಲ್ಲಿಗೆ ವ್ಯಾಲೆಂಟಿಚ್ನ ವಿಮಾನ ಕ್ರ್ಯಾಶ್ ಆಗಿದ್ದು ಹೌದು ಎಂಬುದಕ್ಕೆ ಸಾಕ್ಷಿ ಸಿಗುತ್ತದೆ. ಆದರೆ ಕ್ರ್ಯಾಶ್ಗೆ ಕಾರಣ ಏನೆಂದು ತಿಳಿದು ಬಂದಿಲ್ಲ. ಆತ ಆ ದಿನ ಬಹುಶಃ ಪ್ರ್ಯಾಂಕ್ ಮಾಡಲು ಹೋಗಿ ಸಮುದ್ರಕ್ಕೆ ಬಿದ್ದಿರಬಹುದೇ, ಅಥವಾ ನಿಜವಾಗಿಯೂ ಆತ ಏಲಿಯನ್ಗಳಿಂದ ಅಪಹರಿಸಲ್ಪಟ್ಟಿರಬಹುದೇ? ನಿಮಗೇನನ್ನಿಸುತ್ತದೆ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಲ್ಲಿಗೆ ವಿಡಿಯೋ ಮುಕ್ತಾಯವಾಗಲಿದೆ. ಧನ್ಯವಾದಗಳು.